ಮಕ್ಕಳ ರ್ಯಾಂಕ್ಗಳನ್ನು ಅಡ್ವರ್ಟೈಸ್ ಮಾಡಿಕೊಂಡು ಬ್ಯಾನರ್ಸ್ ಹಾಕಿ ಬಸ್ ಹಿಂದೆ ರೈಲ್ವೆ ಸ್ಟೇಷನ್ನು ಏರ್ಪೋರ್ಟು ಎಲ್ಲ ಕಡೆನೂ ಅಡ್ವರ್ಟೈಸ್ ಮಾಡಿ ಇವರ ಸಕ್ಸಸ್ಗೆ ನಾವು ಕಾರಣ ಅಂತ ಅಡ್ವರ್ಟೈಸ್ ಮಾಡುವಂಥ ಇನ್ಸ್ಟಿಟ್ಯೂಷನ್ಗಳು ಸೋತಿರೋರ ಬಗ್ಗೆ ಏನು ಜವಾಬ್ದಾರಿ ತಗೊಳ್ತಾರೆ? 100ಕ್ಕೆ 5 ಜನ ಮಕ್ಕಳಿಗೆ ಒಳ್ಳೆ ರ್ಯಾಂಕ್ಗಳು ಬಂದರೆ 95 ಜನ ಮಕ್ಕಳಿಗೆ ಏನೂ ಬಂದಿರೋದಿಲ್ಲ. ದೇ ಆರ್ ನಾಟ್ ಸಕ್ಸಸ್ಫುಲ್. ಗೆದ್ದ 5 ಜನಕ್ಕೆ ನಾನು ಕಾರಣ ಆದರೆ ಸೋತ 95 ಜನಕ್ಕೆ ಯಾರು ಕಾರಣ? ನನ್ನಿಂದ ಆಗೋದು ಮೆಜಾರಿಟಿ ಔಟ್ಕಮ್ಮ, ಮೈನಾರಿಟಿ ಔಟ್ಕಮ್ಮ. ಸೊ ಗಮನ ಇಟ್ಟುಕೊಳ್ಳಿ, ಯಾವ ಇನ್ಸ್ಟಿಟ್ಯೂಷನ್ಸ್ ಮಕ್ಕಳ ರ್ಯಾಂಕ್ಗಳನ್ನು ತಮ್ಮ ಮಾರ್ಕೆಟಿಂಗ್ ಟೂಲ್ ಆಗಿ ಬಳಸ್ತಾವೋ ಆ ಇನ್ಸ್ಟಿಟ್ಯೂಷನ್ಗಳಲ್ಲಿ ವ್ಯವಸ್ಥೆ ವೀಕ್ ಆಗಿರುತ್ತೆ. ಯಾವಾಗಲೂ ಮಕ್ಕಳು ಯಾವ ವ್ಯವಸ್ಥೆ ಮುಖಾಂತರ ಹೋಗ್ತಾರೆ ಆ ವ್ಯವಸ್ಥೆಯನ್ನು ಅವರು ಫಾಲೋ ಮಾಡೋದ್ರಿಂದ ಏನಾಗ್ಬೋದು ಬದಲಾವಣೆ, ಅದರ ಮೇಲೆ ನಿಮ್ಮ ಫೋಕಸ್ ಇರಬೇಕು. ನೀವು ಯಾವುದೇ ಒಂದು ಇನ್ಸ್ಟಿಟ್ಯೂಷನನ್ನು ಎವ್ಯಾಲ್ಯೂಯೇಟ್ ಮಾಡುವಾಗ ಆ ಇನ್ಸ್ಟಿಟ್ಯೂಷನಲ್ಲಿ ಪ್ರಾಸೆಸ್ ಏನಿದೆ, ಏನು ಮಾಡೋದ್ರಿಂದ ನನ್ನ ಮಗ ಅಥವಾ ಮಗಳಿಗೆ ಸಕ್ಸಸ್ ಸಿಗ್ಬೋದು ಅನ್ನೋದನ್ನು ನೀವು ನೋಡಬೇಕೇ ಹೊರತು ಅವರು ಎಷ್ಟು ರ್ಯಾಂಕ್ ಬಂದಿದೆ ಅಂತ ತೋರಿಸೋದು ನೀವು ನೋಡೋಕ್ಕಾಗತ್ತಾ? ಅವ್ರನ್ನ ಹೋಗಿ ಕೇಳ್ತೀರಾ ನೀನು ಇಲ್ಲೇ ಓದ್ದೇನಪ್ಪ ಅಂತ? ಅದಕ್ಕೆಲ್ಲ ನೀವು ಮನಸ್ಸೋಲ್ಬಾರ್ದು. ನೀವು ಯಾವಾಗಲೂ ವ್ಯವಸ್ಥೆಯನ್ನು ನೋಡಬೇಕು. ನಮ್ಮ ಡಾಕ್ಟರ್ ವರುಣ್ಸ್ PUC ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲಿ ಒಬ್ಬ ಆ್ಯಾವ್ರೇಜ್ ಸ್ಟೂಡೆಂಟ್ಗೂ ಕೂಡ ನೀಟ್ನಲ್ಲಿ 550 ಮಾರ್ಕ್ಸನ್ನು ದಾಟಿ ಗೌರ್ಮೆಂಟ್ ಮೆಡಿಕಲ್ ಸೀಟ್ ತಗೊಳ್ಳೋದಕ್ಕೆ ಬೇಕಾಗುವಷ್ಟು ಸಮರ್ಥರನ್ನಾಗಿ ಮಾಡ್ತೀವಿ ಅನ್ನೋದು ನಮ್ಮ ಗ್ಯಾರಂಟಿ. ಹೇಗೆ ಅನ್ನೋದೇ ನಮ್ಮ ವ್ಯವಸ್ಥೆ. 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟನ್ನು ನಾವು ಡಿಸೈನ್ ಮಾಡಿದ್ದೀವಿ. ಮಕ್ಕಳು ಪ್ರತಿನಿತ್ಯ ಅದನ್ನು ಅಭ್ಯಾಸ ಮಾಡ್ತಾರೆ. ಅದನ್ನು ಮಾಸ್ಟರ್ ಮಾಡ್ತಾ ತಾವು ನೀಟ್ ಎಕ್ಸಾಮ್ನಲ್ಲಿ ಕ್ಲಿಯರ್ ಮಾಡಿ ಮೆಡಿಕಲ್ ಸೀಟ್ ತಗೊಳ್ಳೋದು ಅಷ್ಟೇ ಅಲ್ಲ, ಜೀವನದಲ್ಲಿ ಎದುರಿಸುವಂಥ ಎಲ್ಲ ಸವಾಲುಗಳನ್ನು ಗೆದ್ದು ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ ಬೇಕಾಗಿರುವಂಥ ತರಬೇತಿ 2 ವರ್ಷ PUCನಲ್ಲಿ ನಮ್ಮ ಜೊತೆ ನಿಮ್ಮ ಮಕ್ಕಳು ಸಂಪೂರ್ಣವಾಗಿ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ನಲ್ಲಿದ್ದಾಗ ಆಗುತ್ತೆ.